ಹೆಲೋ ವಿವರ್ಸ್, ಇವತ್ತು ನಾನು ನಿಮಗೆ ಥರ್ಡ್ ಸ್ಟ್ಯಾಂಡರ್ಡ್ ಚಾಪ್ಟರ್ ನಂಬರ್ 6 ಪೇಪರ್ ಬೋಟ್ ಲೆಸನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಪೇಪರ್ ಬೋಟ್ ಅಂದರೆ ಏನು ಅಂತ, ಕಾಗದದ ದೋಣಿ ಅಂತ. ಕಾಗದದ ದೋಣಿ. ಸೊ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಸೊ ಲೆಟ್ಸ್ ಮೂವ್ ಆನ್ ಟು ದ ಲೆಸನ್. Meena walked towards the stream near the bamboo bridge. ಮೀನಾ ಅಂತ ಒಂದು ಹುಡುಗಿ, ಅವಳು ಹೋಗುತ್ತಾ ಇದ್ಲು. ಎಲ್ಲಿಗೆ ಅಂದರೆ ಬಿದಿನೀರಿನ ಸೇತುವೆಯಲ್ಲಿ ಹೋಗುತ್ತಿರುವ ಹೊಳೆಯಲ್ಲಿ ಹತ್ತಿರ ಹೋಗ್ತಾ ಇದ್ಲು. ನೀರು ಹೋಗ್ತಾ ಇರುತ್ತಲ್ಲ ಈ ಬ್ರಿಡ್ಜಿನ ಕೆಳಗಡೆ, ಅದಕ್ಕೆ ಸ್ಟ್ರೀಮ್ ಅಂತ ಕರಿತೀವಿ, ಹೊಳೆ ಅಂತ ಹೇಳ್ತೀವಿ. ಬ್ಯಾಂಬೋ ಅಂದರೆ ಬಿದಿನೀರಿನ ಸೇತುವೆ, ಬ್ಯಾಂಬೋ ಬ್ರಿಡ್ಜ್. ಶಿ ಬೆಂಟ್ ಎ ಲಿಟಲ್ ಆ್ಯಂಡ್ ಪುಟ್ ಎ ಪೇಪರ್ ಬೋಟ್ ಇನ್ ದ ವಾಟರ್. ಆವಾಗ ಏನು ಮಾಡ್ತಾಳೆ, ಒಂದು ಸ್ವಲ್ಪ ಬಗ್ಗಿ ಅವಳೇನು ಮಾಡ್ತಾಳೆ, ಕಾಗದದ ದೋಣಿಯನ್ನು ಮಾಡಿ ನೀರಿನಲ್ಲಿ ಬಿಡ್ತಾಳೆ. ಇಟ್ ಸೇಲ್ ಡೌನ್ ದ ಸ್ಟ್ರೀಮ್ ಸ್ವಿಫ್ಟ್ಲಿ. ಆವಾಗ ಏನಾಗುತ್ತೆ, ಆ ಕಾಗದ ದೋಣಿ ನೀರಲ್ಲಿ ಹಾರಿಕೊಂಡು ನೀರಲ್ಲಿ ಈಜಾಡ್ಕೊಂಡು ಹೋಗ್ತಾ ಇರುತ್ತೆ. ಸ್ವಿಫ್ಟ್ಲಿ ಅಂದರೆ ನೈಸ್ಲಿ ಮುಂದೆ ಹೋಗ್ತಾ ಇರುತ್ತೆ. ಮೀನಾ ವಾಸ್ ಡಿಲೈಟೆಡ್. ಅದನ್ನು ನೋಡಿ ಮೀನಾಗೆ ಖುಷಿಯಾಗುತ್ತೆ. ಡಿಲೈಟೆಡ್ ಅಂದರೆ ಖುಷಿ. ಶಿ ವೆಂಟ್ ಆನ್ ಪುಟ್ಟಿಂಗ್ ಸೆವೆರಲ್ ಪೇಪರ್ ಬೋಟ್ ಇನ್ ದ ಸ್ಟ್ರೀಮ್. ಆವಾಗ ಹೊಳೆಯಲ್ಲಿ ತುಂಬ ಬೇಕಾದಷ್ಟು ಆ ಪೇಪರ್ ಬೋಟನ್ನ, ಕಾಗದ ದೋಣಿಯನ್ನು ಮಾಡುತ್ತಾ ಹಾಕ್ತಾ ಇರ್ತಾಳೆ. ಅದನ್ನು ಸೇಲಿಂಗ್ ಆಗ್ತಾ ಇರೋದನ್ನ, ಅದು ಹೋಗ್ತಾ ಇರೋದು ನೀರಿನ ಮೇಲೆ, ಅದನ್ನು ನೋಡಿ ಖುಷಿನ ಪಡ್ತಾ ಇರ್ತಾಳೆ. As the boat floated down the stream, she saw a naughty boy pushing the boat into the water. ಆವಾಗ ನೀರಿನಲ್ಲಿ ಅದು ಈಜುತ್ತಾ ಇರೋದನ್ನ ನೋಡ್ತಾ ಅವಳು ಏನು ಮಾಡ್ತಾಳೆ, ಒಂದು ನಾಟಿ ಬಾಯ್, ತುಂಟ ಹುಡುಗನ ನೋಡ್ತಾಳೆ. ಅವನೇನು ಮಾಡ್ತಾನೆ, ಒಂದು ಕಡ್ಡಿಯನ್ನು ತೆಗೆದುಕೊಂಡು ಆ ಕಾಗದ ದೋಣಿಯನ್ನು ಏನು ಮಾಡ್ತಾ ಇರ್ತಾನೆ, ಪುಷ್ ಮಾಡ್ತಾ ಇರ್ತಾನೆ, ಅದಕ್ಕೆ ತಳ್ತಾ ಇರ್ತಾನೆ. ಅದು ಮುಂದೆ ಹೋಗಬಾರ್ದು, ಆ ಥರ ಪುಷ್ ಮಾಡೋದು, ತಳ್ತಾ ಇರ್ತಾನೆ. ಮೀನಾ ಸ್ಟೇರ್ಡ್ ಅಟ್ ದ ಬಾಯ್ ಆಂಗ್ರಿಲಿ. ಆವಾಗ ಮೀನಾ ಏನು ಮಾಡ್ತಾಳೆ, ಕೋಪದಿಂದ ಅವನನ್ನು ನೋಡುತ್ತಾಳೆ. ಸ್ಟೇರ್ ಅಂದರೆ ನೋಡುವುದು. ಹಿ ಡಿಡ್ ನಾಟ್ ಕೇರ್ ಫಾರ್ ಮೀನಾಸ್ ಆಂಗ್ರಿ ಫೇಸ್. ಆ ಕೋಪಗೊಂಡಿರುವಂತಹ ಮುಖನ ನೋಡು ಕೂಡ ಆ ನಾಟಿ ಬಾಯ್, ಆ ತುಂಟ ಹುಡುಗ ಏನೂ ಮಾಡಲ್ಲ. ಶಿ ಶೌಟೆಡ್ ಸ್ಟಾಪ್, ಬಟ್ ದ ಬಾಯ್ ಡಿಡ್ ನಾಟ್ ಸ್ಟಾಪ್. ಆವಾಗ ಜೋರಾಗಿ ಕಿರ್ಚ್ತಾಳೆ, ನಿಲ್ಲಿಸು, ಅದೇನು ಮಾಡ್ತಾ ಇದೀಯಾ ಅಂತ ಹೇಳ್ತಾಳೆ. ಆದರೂ ಕೂಡ ಆ ತುಂಟ ಹುಡುಗ ಕೇಳುವುದಿಲ್ಲ. ವೈ ಆರ್ ಯು ಓವರ್ ಟರ್ನಿಂಗ್ ದ ಪೇಪರ್ ಬೋಟ್, ಮೀನಾ ಆಸ್ಕ್ ಆಂಗ್ರಿಲಿ. ನೀನು ಯಾಕೆ ನನ್ನ ಕಾಗದ ದೋಣಿಯನ್ನು ಮುಳುಗಿಸ್ತಾ ಇದೀಯಾ ಅಂತ ಮೀನಾ ಆ ಹುಡುಗನ್ನ ಕೇಳ್ತಾಳೆ. ಓವರ್ ಟರ್ನಿಂಗ್ ಅಂದರೆ ಮುಳುಗಿಸೋದು. ಬಿಕಾಸ್ ಇಟ್ ಈಸ್ ಫನ್, ರಿಪ್ಲೈಡ್ ದ ಬಾಯ್. ಇದು ನನಗೆ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾನೆ ಆ ಹುಡುಗ. ಇಟ್ ಮೇ ಬಿ ಫನ್ ಫಾರ್ ಯು, ಬಟ್ ದೋಸ್ ಆರ್ ಮೈ ಪೇಪರ್ ಬೋಟ್ಸ್, ಸೆಡ್ ಮೀನಾ. ನಿನಗೆ ಅದು ಖುಷಿ ಕೊಡ್ತಿರ್ಬೋದು, ಬಟ್ ಅದು ನನ್ನ ಪೇಪರ್ ಬೋಟ್, ನನ್ನ ಕಾಗದ ದೋಣಿ, ನೀನು ಅದನ್ನು ಟಚ್ ಮಾಡಬೇಡ, ಏನೂ ಮಾಡಬೇಡ ಅಂತ ಹೇಳ್ತಾಳೆ ಮೀನಾ. ದ ಬಾಯ್ ಥಾಟ್ ಫಾರ್ ಎ ಮಿನಿಟ್ ಆ್ಯಂಡ್ ಸೆಡ್, ಐ ವಿಲ್ ನಾಟ್ ಡೂ ಇಟ್ ಅಗೇನ್, ಬಟ್ ಐ ಆಲ್ಸೋ ವಾಂಟ್ ಟು ಪ್ಲೇ, ಕ್ಯಾನ್ ಯು ಹೆಲ್ಪ್ ಮೀ. ಆವಾಗ ಒಂದು ನಿಮಿಷ ಯೋಚನೆ ಮಾಡಿ ಆ ತುಂಟ ಹುಡುಗ ಹೇಳ್ತಾನೆ, ಇವಾಗ ನಾನು ಅದೆಲ್ಲ ಮಾಡಲ್ಲ, ಬಟ್ ನಾನು ಆಡಬೇಕು, ನೀನು ನನಗೆ ಹೆಲ್ಪ್ ಮಾಡ್ತೀಯಾ ಅಂತ, ಸಹಾಯ ಮಾಡ್ತೀಯಾ ಅಂತ ಹೇಳ್ತಾನೆ. ಹೆಲ್ಪ್ ಅಂದರೆ ಸಹಾಯ. ಮೀನಾ ಸೆಡ್, ಐ ಹ್ಯಾವ್ ಎನಫ್ ಪೇಪರ್, ಯು ಕ್ಯಾನ್ ಮೇಕ್ ಅ ಬೋಟ್ ಫಾರ್ ಯುವರ್ ಸೆಲ್ಫ್. ಆವಾಗ ಮೀನಾ ಹೇಳ್ತಾಳೆ, ನನ್ನ ಹತ್ರ ತುಂಬಾ ಪೇಪರ್ ಇದೆ, ನೀನು ಕೂಡ ಅದರಲ್ಲಿ ಬೋಟ್ ಮಾಡಬಹುದು ಅಂತ ಹೇಳ್ತಾಳೆ ಆ ಹುಡುಗನಿಗೆ. ದ ಬಾಯ್ ಆನ್ಸರ್ಡ್, ಐ ಡೋಂಟ್ ನೋ ಹೌ ಟು ಫೋಲ್ಡ್ ದ ಪೇಪರ್ ಟು ಮೇಕ್ ಎ ಬೋಟ್ಸ್. ಆವಾಗ ಆ ತುಂಟ ಹುಡುಗ ಹೇಳ್ತಾನೆ,
ನನಗೆ ಗೊತ್ತಿಲ್ಲ ಯಾವ ಥರ ನೀನು ಕಾಗದ ದೋಣಿಯನ್ನು ಮಾಡುವುದು. Meena said, "That's easy. I will help you." She showed him how to make the boat. ಆವಾಗ ಮೀನಾ ಹೇಳ್ತಾಳೆ, ಅದು ತುಂಬ ಸುಲಭ, ನಾನು ನಿನಗೆ ಸಹಾಯ ಮಾಡ್ತೇನೆ ಅಂತ ಹೇಳಿಬಿಟ್ಟು ಯಾವ ಥರ ಬೋಟ್ ಮಾಡೋದು ಅಂತ ತೋರಿಸಿ ಕೊಡ್ತಾಳೆ ಮೀನಾ. Meena took out color paper of different sizes. She showed the boy how to fold and refold the paper to make a boat. ಆವಾಗ ಮೀನಾ ಏನು ಮಾಡ್ತಾಳೆ, ಬಣ್ಣ ಬಣ್ಣದಂತಹ ಕಾಗದವನ್ನು ತೆಗೆದುಕೊಂಡು ಬೇರೆ ಬೇರೆ ಸೈಜಲ್ಲಿರುತ್ತೆ ಅದನ್ನು ಆ ಹುಡುಗನಿಗೆ ತೋರಿಸ್ತಾಳೆ, ಯಾವ ಥರ ಇದನ್ನು ಫೋಲ್ಡ್ ಮಾಡೋದು ಮತ್ತು ಅದನ್ನು ಯಾವ ಥರ ಫೋಲ್ಡ್ ಮಾಡೋದು, ಪೇಪರ್ ಬೋಟ್ ಯಾವ ಥರ ಮಾಡೋದು ಅಂತ. The boy watched carefully. Then he took a piece of paper and started to make a paper boat. ಅದನ್ನ ಆ ಬಾಯ್ ಏನು ಮಾಡ್ತಾನೆ, ಕೇರ್ಫುಲ್ ಆಗಿ ಅದನ್ನ ವಾಚ್ ಮಾಡ್ತಾನೆ. ವಾಚ್ ಅಂದರೆ ನೋಡೋದು, ಕೇರ್ಫುಲ್ ಆಗಿ ನೋಡ್ತಾನೆ. Then he took a piece of paper and started to make a paper boat. Soon few boats were ready. ಆವಾಗ ಆ ಹುಡುಗ ಏನು ಮಾಡ್ತಾನೆ, ಒಂದು ಪೀಸ್ ಆಫ್ ಪೇಪರ್ನ ತಗೊಂಡು ಅವನು ಕೂಡ ಒಂದು ಬೋಟನ್ನ ಮಾಡ್ತಾನೆ. ಸ್ವಲ್ಪ ಹೊತ್ತಿಗೆ ಎಷ್ಟೊಂದು ಬೋಟನ್ನ ಅವರು ರೆಡಿ ಮಾಡ್ಕೊಳ್ತಾರೆ ಇಬ್ಬರೂ. ಮೀನಾ ಜೆಂಟ್ಲಿ ಪುಟ್ ಹರ್ ಬೋಟ್ಸ್ ಇನ್ ದ ಸ್ಟ್ರೀಮ್. ಅವಾಗ ಎಷ್ಟೊಂದು ಬೋಟ್ಗಳು ಇಬ್ಬರು ಸೇರ್ಕೊಂಡು ಮಾಡಿರ್ತಾರಲ್ಲ, ಅದನ್ನ ಹೊಳೆಯ ಒಳಗಡೆ ನಿಧಾನವಾಗಿ, ಜೆಂಟ್ಲಿ ಅಂದರೆ ನಿಧಾನವಾಗಿ ಮೀನಾ ಅದನ್ನ ಬಿಡ್ತಾಳೆ. ದ ಬಾಯ್ ಪುಟ್ ಹಿಸ್ ಬೋಟ್ಸ್ ಇನ್ ದ ಸ್ಟ್ರೀಮ್ ಟು. ಆವಾಗ ಆ ಹುಡುಗನು ಕೂಡ ಅವನು ಮಾಡಿರುವಂತಹ ಕಾಗದ ದೋಣಿಯನ್ನು ಹೊಳೆಯಲ್ಲಿ ಬಿಡ್ತಾನೆ. ದ ಬೋಟ್ ಸೇಲ್ ಡೌನ್ ದ ಸ್ಟ್ರೀಮ್. ಅದು ಸೇಲುತ್ತಾ ಏನು ಆಗುತ್ತೆ, ಹೋಗ್ತಾ ಇರುತ್ತೆ ಮುಂದೆಗಡೆ. ಅದು ಈಜುತ್ತಾ ಹೋಗ್ತಾ ಇರುತ್ತೆ. ಬೋತ್ ಎಂಜಾಯ್ ವಾಚಿಂಗ್ ದ ಬೋಟ್. ಅವರಿಬ್ಬರು ಕೂಡ ಆ ಬೋಟ್ನ ನೋಡಿಬಿಟ್ಟು ಇಬ್ಬರು ಏನು ಮಾಡ್ತಾರೆ, ಖುಷಿ ಆಗ್ತಾರೆ. ಡಿಲೈಟೆಡ್ ಅಂದರೆ ಖುಷಿಯಾಗಿ, ಸೆವೆರಲ್ ಅಂದರೆ ತುಂಬ ಹಲವಾರು, ಓವರ್ ಟರ್ನಿಂಗ್ ಅಂದರೆ ಅದನ್ನು ಮುಳುಗಿಸೋದು, ಸ್ಟ್ರೀಮ್ ಅಂದರೆ ಹೊಳೆ, ವಾಚ್ ಅಂದರೆ ನೋಡುವುದು.